ಇಂಡಿಯನ್ ಬಾಕ್ಸ್ ಆಫೀಸ್ CEO ಅಥವಾ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ CEO ಬರೀ ಈ ಸಿನಿಮಾನ ನನ್ನ ಸ್ವಾರ್ಥ ಅಥವಾ ನನ್ನೊಬ್ಬನಿಗೆ ಅಂತ ಯಾವತ್ತೂ ಥಿಂಕ್ ಮಾಡಿದ್ದಿಲ್ಲ. ಆ ಗಡ್ಡ, ಆ ಮೀಸೆ ಅದಂಗೆ ಇತ್ತು. ಅದಂಗೆ ಆಮೇಲೆ ಒಬ್ಬ ಎಲ್ಲರೂ ಅನ್ಕೋಬೋದು, ಓಕೆ ಗಡ್ಡ ಮೀಸೆ ಅವರು ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅಷ್ಟು ವರ್ಷಗಳ ಕಾಲ ಅದನ್ನು ಉಳಿಸ್ಕೊಂಡು ಬರೋದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ. ಅದು ಅವ್ರಿಗೆ ಮಾತ್ರ ಆ ಒಂದು ಕಷ್ಟ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಕನ್ನಡವನ್ನು ಇವತ್ತು ರಾಕಿಂಗ್ ಸ್ಟಾರ್ ಯಾರು? ರಾಕಿಂಗ್ ಸ್ಟಾರ್ ಅಂದರೆ ಕನ್ನಡ ಅಂದರೆ ಯಶ್. ಅವರು ಮಾತಾಡ್ತಿಲ್ಲ, ಕೆಲಸ ಮಾಡ್ತಿದ್ದಾರೆ, ಬರೀ ಕೆಲಸ ಮಾಡ್ತಿದ್ದಾರೆ. ಟಾಕ್ಸಿಕ್ ಬಗ್ಗೆ ಮಾತಾಡ್ತಾ ಅಥವಾ ಯಶ್ ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದಂಗೆಲ್ಲ ಒಂದೊಂದೇ ವಿಷಯಗಳು ಹುಟ್ಕೊಳ್ತಾನೆ ಇದೆ. ಸೊ ಹಾಗಾಗಿ ಮತ್ತೊಂದು ವಿಡಿಯೋ. ಒಂದು ವಿಷಯ ನನಗೆ ಅನಿಸಿದ್ದು ಅಂದರೆ, ಲಾಸ್ಟ್ ಸೀಕ್ವೆನ್ಸ್ ಏನಿದೆ ಈ ಒಂದು ಟಾಕ್ಸಿಕ್ ಟೀಸರಲ್ಲಿ, ಯಶ್ ಅವರು ಕಂಪ್ಲೀಟ್ ಗಡ್ಡ ಶೇವ್ ಮಾಡಿದ್ದಾರೆ, ಫುಲ್ ಟ್ರಿಮ್ ಮಾಡಿದ್ದಾರೆ. ಅಂದರೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಒಂದು 8 ವರ್ಷ 2018 ಅನಿಸುತ್ತೆ, KGF ಆದಮೇಲೆ ಅವರು ಗಡ್ಡನ ತೆಗೆಯೋದಕ್ಕೇ ತುಂಬ, ಅಂದರೆ ಅದಕ್ಕೂ ಮೊದಲೇ ಒಂದಷ್ಟು 3-4 ವರ್ಷ ಅವರು ಗಡ್ಡ ಬಿಟ್ಟಿರ್ತಾರೆ. ಅದಾಗಿ ಆ ಗಡ್ಡ ತೆಗಿಬೇಕಾದ್ರೆ ಒಂದು ವೀಡಿಯೋನೂ ಮಾಡಿರ್ತಾರೆ, ಅದು ತುಂಬ ವೈರಲ್ ಆಗುತ್ತೆ ಆ ಟೈಮಿಗೆ. ಕಿರಾತಕ 2 ಸಿನಿಮಾ ಮಾಡೋದಕ್ಕೆ. ಅದಾದಮೇಲೆ ಕಿರಾತಕ 2ನಲ್ಲಿ ಅವರು ನಾರ್ಮಲ್ ಲುಕ್ಕಲ್ಲಿ ಕಿರಾತಕ 2 ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಒಂದಷ್ಟು ಶೂಟು ಮಾಡ್ತಾರೆ. ಒಂದಷ್ಟು ಕಾರಣಗಳಿಗೆ ಸಿನಿಮಾ ನಿಲ್ಲಿಸಾದ್ಮೇಲೆ ಮತ್ತೆ KGF 2 ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಗಡ್ಡ ಬಿಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಆ ಗಡ್ಡ, ಆ ಮೀಸೆ ಅದಂಗೆ ಇತ್ತು. ಅದಂಗೆ ಆಮೇಲೆ ಒಬ್ಬ ಎಲ್ಲರೂ ಅನ್ಕೋಬೋದು, ಓಕೆ ಗಡ್ಡ ಮೀಸೆ ಅವರು ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅಷ್ಟು ವರ್ಷಗಳ ಕಾಲ ಅದನ್ನು ಉಳಿಸ್ಕೊಂಡು ಬರೋದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ. ಅದು ಅವ್ರಿಗೆ ಮಾತ್ರ ಆ ಒಂದು ಕಷ್ಟ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಟೀಸರಲ್ಲಿ ಇವರು ಪಾತ್ರಗಳ ವೇರಿಯೇಷನ್ಸು ತುಂಬ ಇದೆ, ತುಂಬ ಪಾತ್ರಗಳು ವೇರಿಯೇಷನ್ಸ್ ಇದೆ. ಅದೊಂದು 6-7 ಇದೆ ಅನ್ನೋ ಒಂದು ಫೀಲ್ ನನಗಾಗ್ತಿದೆ, ಗೊತ್ತಿಲ್ಲ, ಸಿನಿಮಾ ನೋಡಿದ್ಮೇಲೆ ಸತ್ಯ ಗೊತ್ತಾಗುತ್ತೆ. ಬಟ್ ಆ ಒಂದು ಅಷ್ಟು ಪಾತ್ರಗಳಿಗೂ ಅವರ ಪಾತ್ರಕ್ಕೆ ತಕ್ಕಂತೆ ಆಂಗಿಕವಾಗಿ, ದೈಹಿಕವಾಗಿ, ಹಾಗೆ ಮಾನಸಿಕವಾಗಿ ಮತ್ತು ಕಂಪ್ಲೀಟ್ ಲುಕ್ಸನ್ನು ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಅದಕ್ಕೆ ಟೈಮ್ ಕೊಡುವಂಥದ್ದು. ಏನಂದರೆ ಒಂದು 7-8 ಸಿನಿಮಾಗೆ ಕೆಲಸ ಮಾಡಿದಷ್ಟು ಒಂದೇ ಸಿನಿಮಾಗೆ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ತುಂಬ ದೊಡ್ಡ ಕಲಾವಿದರು, ಕಮಲ್ ಹಾಸನ್ ಅವರು, ವಿಕ್ರಮ್ ಅವರು, ಅಮೀರ್ ಖಾನ್ ಅವರು. ಅಂದರೆ ಒಂದು ಸಿನಿಮಾಗೆ, ಒಂದು ಪಾತ್ರಕ್ಕೆ ಅವರು ಕೊಡುವಂತಹ ಡೆಡಿಕೇಷನ್ನು, ಅವ್ರು ಮಾಡುವಂಥ ಡೆಡಿಕೇಷನ್ನು, ಅವ್ರು ಕೊಡುವಂತಹ ಟೈಮು, ಅಂದರೆ ಒಂದೇ ಸಿನಿಮಾಗೋಸ್ಕರ 3-4 ವರ್ಷ ಕಾದು 3-4 ವರ್ಷ ಅದಕ್ಕೆ ಡೆಡಿಕೇಟ್ ಮಾಡಿ ದೇಹನ ಹುರಿಗೊಳಿಸಿ, ಅಂದರೆ ಒಂದು ಸಲ ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಸಾಕಷ್ಟು ಕಲಾವಿದರು ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋ ಥರದ್ದಾದರೆ ಯಶ್ ಅವರು ಆ ಹಾದಿಯಲ್ಲಿ ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ. ಸೈಲೆಂಟಾಗಿ ಅವರು, ಅಂದರೆ ಅವ್ರ ಪಾತ್ರಕ್ಕೆ ಏನು ಬೇಕೋ ಆ ಪಾತ್ರದ ತಯಾರಿ. ಅಂದರೆ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದೆ ಇಂಡಸ್ಟ್ರಿಯಲ್ಲಿ, ಅಂದರೆ ಈ ಬಿಗ್ ಸ್ಟಾರ್ಸು, ರೀಚ್ ಆಗಿರೋ ಸ್ಟಾರ್ಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಯಾಕೆ ಮಾಡ್ತಿಲ್ಲ ಅಂತ. ನಾನು ಆಗಲೇ ಹೇಳ್ದಂಗೆ 7 ಸಿನಿಮಾಗಳು ಮಾಡಿದಷ್ಟು ಕೆಲಸ ಈ ಒಂದೇ ಸಿನಿಮಾಗೆ ಇವ್ರು ಮಾಡಿದ್ದಾರೆ. ಆ ಒಂದು ಪಾತ್ರಕ್ಕೆ ಬೇಕಾಗಿರುವಂತಹ ರೀತಿಯನ್ನು ಒದಗಿಸೋವಂಥದ್ದು, ಆ ಸ್ಟೈಲನ್ನು ಅಳವಡಿಸ್ಕೊಳ್ಳೋವಂಥದ್ದು ತುಂಬ ದೊಡ್ಡ ವಿಷಯ. ಅಷ್ಟು ಟೈಮು, ಅಷ್ಟು ಸ್ಪೆಂಡ್ ಮಾಡಿದ್ರೆ ಇವತ್ತು ನಾವೇನು ಕೊಂಡಾಡ್ತಾ ಇದ್ದೀವಿ, ಆ ಟೀಸರ್ನ ನೋಡಿ, ಆ ಒಂದು ವಿಜುವಲ್ನ ನೋಡಿ, ಅವ್ರ ಗೆಟಪ್ನ ನೋಡಿ, ವಾವ್ ಅಂತ ಹೆಂಗೆ ಹುಬ್ಬೇರಿಸ್ತಾ ಇದ್ದೀವಿ. ಅದೆಲ್ಲದಕ್ಕೂ ಅವರ ಡೆಡಿಕೇಷನ್ನು, ಅವರ ಶ್ರದ್ಧೆ, ಅವರ ಒಂದು ಆ ಟೈಮು, ಅವ್ರು ಕೊಟ್ಟಿರೋಂಥ ಟೈಮು ಕಾರಣ ಅಂತ ಹೇಳ್ಬೋದು. ಒಂದು ಸ್ಕ್ರಿಪ್ಟಿಗೆ ಒಬ್ಬ ಕಲಾವಿದನಾಗಿ, ಇವತ್ತಿಗೆ ರಾಕಿಂಗ್ ಸ್ಟಾರ್ ಯಶ್, ನವೀನ್ ಗೌಡ ಒಬ್ಬ ಯಶ್ ಆಗಿ, ಯಶ್ಶಿಂದ ಹಿಡಿದು ಈಗ ರಾಕಿಂಗ್ ಸ್ಟಾರ್ ಯಶ್, ಇಂಡಿಯನ್ ಬಾಕ್ಸ್ ಆಫೀಸ್ CEO ಅಥವಾ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ CEO ಅನ್ನೋ ಲೆವೆಲ್ಗೆ ಹೋಗ್ತಾರೆ. ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತಾರೆ. ಅಂದರೆ ಅದರ ಹಿಂದೆ ಇಲ್ಲಿನ ಹೊರಗಿನ ಅವರ ಪರಿಶ್ರಮ, ಪ್ರತಿ ಪಾತ್ರ ಪೋಷಣೆಗೆ, ಪ್ರತಿ ಪಾತ್ರದ ತಯಾರಿ, ಪ್ರತಿ ಸ್ಕ್ರಿಪ್ಟ್ನ ತಯಾರಿ, ಪ್ರತಿಯೊಂದರಲ್ಲೂ ಅವರ ಒಂದು ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟು, ಇದನ್ನೆಲ್ಲ ಪರಿಗಣಿಸಿ ನೋಡಿದಾಗ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನಿಸುತ್ತೆ. ಬಿಕಾಸ್ ನಾಟ್ ಓನ್ಲಿ ಅವರ ಪಾತ್ರಕ್ಕೆ, ಆ ಸಿನಿಮಾಗೆ ಅವರು ಇದು ಮಾಡಬೇಕು ಅಂತಲ್ಲ, ಅವರು ಓವರಾಲ್ ಇಂಡಸ್ಟ್ರಿಯಾಗಿ ಥಿಂಕ್ ಮಾಡ್ತಿದ್ದಾರೆ. ಬರೀ ಈ ಸಿನಿಮಾನ ನನ್ನ ಸ್ವಾರ್ಥ ಅಥವಾ ನನ್ನೊಬ್ಬನಿಗೆ ಅಂತ ಅವ್ರು ಯಾವತ್ತೂ ಥಿಂಕ್ ಮಾಡಿದ್ದಿಲ್ಲ. ಓವರಾಲ್ ಇಂಡಸ್ಟ್ರಿಯಾಗಿ ಥಿಂಕ್ ಮಾಡ್ತಿದ್ದಾರೆ. ಅದೆಲ್ಲದಕ್ಕಿಂತ ದೊಡ್ಡ ವಿಷಯ ಅಂತಂದರೆ, ನಮ್ಮಲ್ಲಿ ಇರುವಂಥವ್ರನ್ನ ನಾನು ಜೊತೆ ಕರ್ಕೊಂಡು ಹೋಗಬೇಕು, ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ಶಕ್ತಿಗಳನ್ನು, ನಮ್ಮ ಒಂದು ಪ್ರತಿಭೆಯನ್ನು ಪಸರಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ನೀವು ಬಿಗಿನಿಂಗಿಂದ ನೋಡಿ, ಅವರ ಸಿನಿಮಾಗೆ ಪ್ರತಿಯೊಬ್ಬ ಒಂದು ಡೈರೆಕ್ಟರ್ ವಿಚಾರದಲ್ಲಿ ಹೊಸ ಹುಡುಗರಿಗೆ ಅವಕಾಶ, ರೈಟರ್ ವಿಚಾರದಲ್ಲಿ ಹೊಸ ರೈಟರ್ಗಳನ್ನ ಡೈರೆಕ್ಟರ್ಗಳು ಮಾಡಿದ್ದಾರೆ, ತುಂಬ ಪ್ರತಿಭಾವಂತ ರೈಟರ್ಗಳನ್ನ ಡೈರೆಕ್ಟರ್ಗಳು ಮಾಡಿದ್ದಾರೆ, ರೈಟರ್ಗಳನ್ನ ಹುಟ್ಟುಹಾಕಿದ್ದಾರೆ, ಟೆಕ್ನಿಷಿಯನ್ಸ್ನ ಹುಟ್ಟುಹಾಕಿದ್ದಾರೆ, ಕಲಾವಿದರನ್ನ ಜೊತೆ ಕರ್ಕೊಂಡೋಗಿದ್ದಾರೆ. ಅಂದರೆ ಈ ಒಂದು ಟಾಕ್ಸಿಕ್ ಸಿನಿಮಾ ವಿಚಾರದಲ್ಲೂ ಕೂಡ ನಾನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ KGFನ
ಒಂದು ತಂಡವಾಗಿ ನಮ್ಮ ಪ್ರೊಡಕ್ಷನ್ ಹೌಸ್ಗಳನ್ನು, ನಮ್ಮ ಡೈರೆಕ್ಟರ್ಗಳನ್ನು, ನಮ್ಮ ಟೆಕ್ನಿಷಿಯನ್ಸ್ನ ಅಲ್ಲಿಗೆ ತೊಗೊಂಡೋಗಿ ರೀಚ್ ಮಾಡೋದಂಥದ್ರಲ್ಲಿ ಪ್ರಮುಖ ಪಾತ್ರ ರಾಕಿಂಗ್ ಸ್ಟಾರ್ ಯಶ್ ಮಾಡಿದರು ಅನ್ನೋದ್ರಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಅದು ಎರಡು ಮಾತಿಲ್ಲ. ಸೊ ಅದೇ ಹಾದಿಯಾಗಿ ಇವತ್ತು ಕನ್ನಡದ ಒಂದು ಪ್ರೊಡಕ್ಷನ್ ಹೌಸನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ, ಕನ್ನಡದ ಒಂದು ಮ್ಯೂಸಿಕ್ ಡೈರೆಕ್ಟರ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ, ಕನ್ನಡದ ಒಂದಷ್ಟು ಕಲಾವಿದರನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ, ಎಲ್ಲ ಹಾದಿಯಲ್ಲೂ ಕನ್ನಡವನ್ನು ಇವತ್ತು ರಾಕಿಂಗ್ ಸ್ಟಾರ್ ಯಾರು? ರಾಕಿಂಗ್ ಸ್ಟಾರ್ ಅಂದರೆ ಕನ್ನಡ, ಕನ್ನಡ ಅಂದರೆ ಯಶ್. ಸೊ ಇಡೀ ಕನ್ನಡವನ್ನೇ, ಕನ್ನಡ ಚಿತ್ರರಂಗವನ್ನೇ ಇವತ್ತು ಜಾಗತಿಕ ಮಟ್ಟದಲ್ಲಿ ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ಸೊ ಟಾಕ್ಸಿಕ್ ಟೀಸರು ನನ್ನೊಳಗೆ ಇಷ್ಟೊಂದೆಲ್ಲ ಮಾತಾಡಿಸ್ತಾ ಇದೆ, ಇಷ್ಟು ಎಕ್ಸೈಟ್ ಮಾಡ್ತಾ ಇದೆ. ಇಷ್ಟೊಂದು ಎಕ್ಸೈಟ್ ಮಾಡ್ತಾ ಅಂದರೆ ಅದಕ್ಕೂ ಕೂಡ ಅಗೇನ್ ಕಾರಣ ಕನ್ನಡ. ಸೊ ನಾನು ಕನ್ನಡಿಗ, ನಾವು ಕನ್ನಡಿಗರು. ಕನ್ನಡ ಸಿನಿಮಾ ಒಂದು ಜಾಗತಿಕ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸೋದಕ್ಕೆ ಸೊ ನಮ್ಮ ಹೆಮ್ಮೆಯ ಯಶ್ ಕಾರಣ. ಮತ್ತೊಂದು ಸಲ ಅದನ್ನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಅಂದರೆ ಗೆಟಪ್ ವಿಚಾರಕ್ಕೆ, ಮೀಸೆ ಗಡ್ಡ ವಿಚಾರಕ್ಕೆ ಬರೋಬ್ಬರಿ 8 ವರ್ಷ ಆದ ಮೇಲೆ ಅವರು ಗಡ್ಡಕ್ಕೆ ಕತ್ತರಿ ಹಾಕಿದ್ದಾರೆ ಅಥವಾ ಟ್ರಿಮ್ ಮಾಡಿದ್ದಾರೆ. ಸೊ ಈ ಲುಕ್ಕಲ್ಲಿ ರಾಕಿಂಗ್ ಸ್ಟಾರ್ ನೆಕ್ಸ್ಟ್ ಲೆವೆಲ್. ಹಾಲಿವುಡ್ ಹೀರೋಗಳು, ಒಂದು ಹೀರೋ ಅಂದರೆ ಹೆಂಗಿರಬೇಕು, ನಾನು ಬಂದಿದ್ದೇ ಹೀರೋ ಆಗೋದಕ್ಕೆ ಅಂತ ಅವರು ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತಾರೆ. ಅದೇ ಥರನೇ ಅವರು ಪ್ರತಿ ಹಂತದಲ್ಲೂ ನಾನು ಇಂಥ ಸಿನಿಮಾನೇ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಇಂಡಸ್ಟ್ರಿನ ಇದೇ ರೀತಿ ತೊಗೊಂಡೋಗ್ತೀನಿ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಈಗ ವರ್ಲ್ಡ್ ಲೆವೆಲಲ್ಲಿ ಸೊ ಒಬ್ಬ ಹೀರೋ, ಏನು ಹಾಲಿವುಡ್ ಹೀರೋಗಳಾದರೆ ಹೇಗಿರ್ತಾರೆ, ಬಾಲಿವುಡ್ ಹೀರೋ, ಅದೆಲ್ಲವನ್ನೂ ಹೊಡೆದಾಕಿ ಎಲ್ಲದಕ್ಕೂ ಎಕ್ಸಾಂಪಲ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಐ ಥಿಂಕ್ ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿಯಲ್ಲಿ ಯಾವುದೇ ಒಬ್ಬ ಕಲಾವಿದ ಮಾಡದೇ ಇರೋಷ್ಟು ದೊಡ್ಡ ಸಾಧನೆಯನ್ನು ಯಶ್ ಅವರು ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅದಕ್ಕೆ ಟಾಕ್ಸಿಕ್ ಇನ್ನೊಂದು ರೀಸನ್ ಆಗುತ್ತೆ. ಆ್ಯಂಡ್ ಇಷ್ಟು ಬೇಗ ಹೇಗೆ ಮಾಡಿದ್ರು ಅಂತಂದರೆ ಅವರು ಮಾತಾಡ್ತಿಲ್ಲ, ಕೆಲಸ ಮಾಡ್ತಿದ್ದಾರೆ, ಬರೀ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸ ಇವತ್ತು ಮಾತಾಡ್ತಾ ಇದೆ. ಇದನ್ನಷ್ಟೇ ಹೇಳ್ಬೋದು. ನಮಸ್ಕಾರ.